ಏನು ಈ ಜಮ್ಮು ಕಾಶ್ಮೀರಲ್ಲಿ ನಮ್ಮ ಹಿಂದೂಸ್ತಾನ್ ಏನು ಯಾರು ಭಾರತೀಯರ ಮೇಲೆ ಏನು ಉಗ್ರರು ದಾಳಿಯನ್ನು ನಡೆಸಿದ್ದಾರೆ, ಅಮಾಯಕರು ಪಾಪ ಏನು ಗೊತ್ತಿಲ್ಲದವ್ರಿಗೆ, ಏನು ಅಮಾಯಕರನ್ನ, ಏನು ಟೂರಿಸ್ಟ್ಗಳನ್ನ, ಹೊಸದಾಗಿ ಮದುವೆ ಆದವ್ರನ್ನ, ಹೊಸದಾಗ ಏನೋ ನಮ್ಮ ಜೀವನ ಕಟ್ಕೋಬೇಕಂತೇಳಿ, ಒಂದು ಸುಂದರವಾದಂಥ ಜೀವನ ಕಟ್ಕೋಬೇಕಂತೇಳಿ, ಏನು ಎಲ್ಲರೂ ಒಂದು ಒಳ್ಳೆ ಕುಟುಂಬವನ್ನು ಮಾಡ್ಕೋಬೇಕಂತೇಳಿ ಹೋಗ್ತಿದ್ರು. ಅಂಥ ಮುಗ್ಧರನ್ನು ಇವತ್ತೇನು ಆತಂಕವಾದಿಗಳು ಕೊಂದಿದ್ದಾರೆ. ಅಂಥವ್ರಿಗೆ ಕಠಿಣ ಅಂದರೆ ಕಠಿಣ ಶಿಕ್ಷೆ. ಇನ್ನು ಜೀವನದಲ್ಲಿ ಯಾರೇ ಭಾರತ ದೇಶದ ಮೇಲೆ ಒಂದು ದಾಳಿ ಮಾಡ್ಬೇಕಂದ್ರೆ ಇದು ದಾಳಿ ನಡೆದ ಮೇಲೆ ನಮ್ಮ ಸರ್ಕಾರ ಏನು ಮಾಡಿದೆ ಅಂತ ನೋಡಿ ಬೆಚ್ಚು ಬೀಳುವಂಗೆ ಮಾಡ್ಬೇಕಂತ ಹೇಳಿ ಇಚ್ಛೆ ಪಡ್ತೀನಿ. ಅಂಥವ್ರಿಗೆ ಶಿಕ್ಷೆ ಅನ್ನೋದು ನಮ್ಮ ರಾಜ್ಯಾಂಗದಲ್ಲಿ ಇಲ್ಲಂದ್ರೂ ಹೊಸದಾಗಿ ಏನೋ ಒಂದು ಶಿಕ್ಷೆ ಅವ್ರಿಗೆ ಕೊಟ್ಟು ಅವರಿಗೆ ಭಯ ಅನ್ನೋದು, ಆತಂಕವಾದಿಗಳು ಇಡೀ ಪ್ರಪಂಚದಲ್ಲಿ ಭಾರತ ದೇಶ ಅಂದ್ರೇ ಬೆಚ್ಚ ಬಿಡ್ಬೇಕು, ಆ ರೀತಿಯಲ್ಲಿ ಮಾಡ್ಬೇಕಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದ್ರ ಜೊತೆಗೆ ಈಗ ಅಟ್ಯಾಕ್ ನಡೆದು ಎಷ್ಟು ದಿನ ಆಯಿತು? 4 ದಿನ ಆಯಿತು. ಇನ್ನು ಆತಂಕವಾದಿಗಳು 2 ಸಿಕ್ಕಿದ್ದಾರೆ, 2 ಎನ್ಕೌಂಟರ್ ಆಗಿದ್ದಾರೆ, 3 ಎನ್ಕೌಂಟರ್ ಆಗಿದೆ ಅಂತೇಳಿ ಏನು ನಮ್ಮ ಮಾಧ್ಯಮದಲ್ಲಿ ನೋಡ್ತಿದ್ವಿ. ತಕ್ಷಣಕ್ಕೆ ಆವತ್ತೇ ನಮ್ಮದು ಎಷ್ಟು ಸೆಕ್ಯೂರಿಟಿ ಲ್ಯಾಬ್ಸ್ ಇದೆ ಅಂತಂದರೆ, ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇದು ನಾಳೆ ಬೆಳಗ್ಗೆ ಏನೋ ಒಂದು ತೊಂದರೆ ಆಗಿತ್ತು, ಅದು ಎಲ್ಲ ಬೇರೆ ವಿಚಾರ. ಇದು ಪ್ರಾಣದ ವಿಚಾರ. ಅದ್ರ ಜೊತೆಗೆ ಬೇರೆ ದೇಶದ ಆತಂಕವಾದಿಗಳು ಬಂದು ನಮ್ಮವ್ರನ್ನ ಕೊಂದು ಹೋಗ್ತಾರಂತಂದರೆ ಸೆಕ್ಯೂರಿಟಿ ಲ್ಯಾಬ್ಸ್ ಈ ಭಾರತ ದೇಶದಲ್ಲಿ ಯಾವ ರೀತಿಯಲ್ಲಿ ಇದೆ, ನಮ್ಮ ಪ್ರಜೆಗಳು ಯಾವ ರೀತಿಯಲ್ಲಿ ಸುಖ ಶಾಂತಿಯಿಂದ ಬದುಕಬೇಕು, ಯಾವ ಧೈರ್ಯದ ಮೇಲೆ ಬದುಕಬೇಕಂತ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆದಷ್ಟು ಬೇಗ ಈ ಸೆಕ್ಯೂರಿಟಿ ಲ್ಯಾಬ್ಸಸ್ ಏನಿದೆ, ನೀವೇನೇನು ತಪ್ಪುಗಳು ಮಾಡ್ಕೊಂಡಿದ್ರೋ ಅದು ಮುಚ್ಚಾಕಕ್ಕೆ ಹೋಗ್ದಂಗೆ, ತಪ್ಪುಗಳು ನಡೆದಿದ್ರೆ ಆ ತಪ್ಪುಗಳು ನಡೆದಿದ್ರೆ ಅದು ನಡೆದೋಗಿದೆ ಅಂತ ಅನ್ಕೊಂಡು ಈಗ ಯಾವ ರೀತಿಯಲ್ಲಿ ನಮ್ಮ ದೇಶವನ್ನು ಕಾಪಾಡ್ಕೋಬೇಕು, ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಹೇಳಿದ್ದಾರೆ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಇವತ್ತು ಏನು ನಮ್ಮ ರಾಹುಲ್ ಗಾಂಧಿ ಅವರು ಕೂಗನ್ನು ಕೊಟ್ಟಿದ್ರು, ಇಡೀ ಭಾರತ ದೇಶದಲ್ಲಿ ಒಂದು ಪೀಸ್ ಮಾರ್ಚನ್ನು ಮಾಡಿ ಆತ್ಮಕ್ಕೆ ಶಾಂತಿ ಸಿಗಂಗೆ ಮಾಡಬೇಕು, ಅವ್ರಿಗೆ ನ್ಯಾಯ ಸಿಗಂಗೆ ಮಾಡ್ಬೇಕಂತೇಳಿ ಏನು ಒಂದು ರಾಹುಲ್ ಗಾಂಧಿ ಅವರು ಕೂಗನ್ನು ಕೊಟ್ಟಿದ್ರು, ಅದ್ರ ಮೇಲೆ ಇವತ್ತು ನಾವು ಈ ಪೀಸ್ ಮಾರ್ಚನ್ನು ಮಾಡ್ತೀವಿ. ಸರಿ, ಕೇಂದ್ರ ಸರ್ಕಾರ ಒಂದಿಷ್ಟು ತೀರ್ಮಾನಗಳು ಮಾಡಿ, ಸಿಂಧು ನದಿ ನೀರು ಬಂದ್ ಮಾಡೋದು, ಜೊತೆ ಪಾಕಿಸ್ತಾನದವ್ರನ್ನ ತಕ್ಷಣದಿಂದ ದೇಶ ಬಿಟ್ಟು ಹೋಗುವಂತ ಈ ಸಲ ಕ್ಯಾನ್ಸಲ್ ಮಾಡಿ. ನೋಡಿ, ತಪ್ಪು ಮಾಡಿದವ್ರು ನಮಗೆ ಸಿಗಬೇಕು ಫಸ್ಟ್. ನಾನೇನೋ ನೀರು ಓಕೆ, ಅದು ನಿಮ್ಮ ಪಾರ್ಟ್ ಆಫ್ ತಾಂತ್ರಿಕತೆಯಲ್ಲಿ, ನಿಮ್ಮ ಒಂದು ರಾಜತಾಂತ್ರಿಕದಲ್ಲಿ ಏನು ಫಾರಿನ್ ಅಫೇರ್ಸಲ್ಲಿ ನೀವು ಯಾವ ರೀತಿಯಲ್ಲಿ ಮಾಡಬೇಕು ಆ ರೀತಿಯಲ್ಲಿ ತಾವೆಲ್ಲ ಮಾಡಿದ್ದೀರಿ, ಓಕೆ, ನಾವು ಅದನ್ನು ಒಪ್ತೀವಿ. ಆದರೆ ಶತ್ರು ದೇಶಕ್ಕೊಂದು ಸರಿಯಾಗಿ ಬಿಸಿ ಮುಟ್ಟಿಸ್ದಂಗೆ ಆಗುತ್ತಲ್ಲ, ಶತ್ರು ದೇಶಕ್ಕೆ ಸರಿಯಾಗಿ ಬಿಸಿ ಮುಟ್ಟಿಸ್ಬೇಕಂದ್ರೆ ಈ ರೀತಿಯಲ್ಲಿ ನೀರು ಬಂದ್ ಮಾಡಿದ್ರೆ ಇನ್ನೊಂದು ರೀತಿಯ ಒಂದು 48 ಗಂಟೆಯಲ್ಲೂ ಭಾರತ ದೇಶವನ್ನು ಬಿಟ್ಟೋಗಿ ಅಂತ ಹೇಳಿ ನಮ್ಮ ಎಂಬಸಿಯಿಂದ ಹೇಳಿಸಿದ್ರೇನೂ ಅಲ್ಲ. ಯಾವ ರೀತಿಯಲ್ಲಿ ಇರ್ಬೇಕಂದ್ರೆ ಶತ್ರು ದೇಶ ನಿದ್ದೆ ಹೋದಾಗ ಕೂಡ ಭಾರತದ ಬಗ್ಗೆ ತಿಳ್ಕೊಬೇಕಂದ್ರೆ ಕೂಡ ಭಯ ಆಗಬೇಕು, ಅಂಥ ರೀತಿಯಲ್ಲಿ ನಾವು ಮಾಡ್ಬೇಕಂತ ಹೇಳಕ್ಕೆ ಇಚ್ಛೆ. ನೋಡಿ, ಯುದ್ಧ ಅಂತಲೇ ದಾರಿ ಹೇಳಲ್ಲ. ಯಾಕಂದರೆ ಯುದ್ಧ ಅಂದಮೇಲೆ ಭಾಳಷ್ಟು ಮಂದಿ ಅಮಾಯಕರು ಕೂಡ ಇನ್ವಾಲ್ವ್ ಆಗಿರ್ತಾರೆ. ಯುದ್ಧನೇ ಪ್ರತಿಯೊಂದಕ್ಕೆ ಪರಿಷ್ಕಾರ ಅನ್ನಲ್ಲ. ಯಾರು ತಪ್ಪು ಮಾಡಿದ್ದಾರೆ, ಯಾರ್ಯಾರು ಏಜೆನ್ಸಿಗಳು ತಪ್ಪು ಮಾಡಿದ್ದಾರೆ, ಉಗ್ರವಾದಿಗಳು ಯಾವ ರೀತಿಯಲ್ಲಿ ಒಂದು ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿ ನಮ್ಮ ಭಾರತ ದೇಶಕ್ಕೆ ಬಂದು ನಮ್ಮ ಪ್ರಜೆಗಳನ್ನ ಕೊಂದು ಹೋದ್ರಲ್ಲ, ಅವರೆಲ್ಲರೂ ಕಠಿಣ ಅಂದರೆ ಕಠಿಣವಾದಂಥ ಶಿಕ್ಷೆ, ಗಲ್ಲು ಶಿಕ್ಷೆ ಅಲ್ಲ, ಆದಷ್ಟು ಕಂಡಲ್ಲಿ ಗುಂಡು ಥರನೇ ಅವ್ರನ್ನ ಮಾಡಬೇಕು. ಅವ್ರಿಗೆ ಏನು ಯಾವ ರೀತಿಯಲ್ಲಿ ಕ್ಷಮಾಪಣೆ ಇರಬಾರ್ದು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲ, 100% ಆಗಬೇಕು. ಏನು ಸೆಕ್ಯೂರಿಟಿ ವೈಫಲ್ಯ ಆಗಿದೆ, ಯಾರಿಂದ ಆಗಿದೆ, ಯಾರು ಇನ್ಚಾರ್ಜ್ ಆಗಿದ್ರು ಅವ್ರ ಮೇಲೆಲ್ಲ ಆಗಬೇಕು. ಇಲ್ಲಿ 24 ಜನ ಪ್ರಾಣಗಳು ಹೋಗಿದೆ, 27 ಜನ ಪ್ರಾಣಗಳು ಹೋಗಿದೆ. ಅಷ್ಟು ಜನ ಪ್ರಾಣಗಳು ಹೋದಾಗ ನಾವು ಎಷ್ಟು ಎಚ್ಚೆತ್ಕೊಂಡಿರ್ಬೇಕು. ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಕೂಡ ಹೇಳ್ತೀವಿ, ನಾವು ಒಂದು ಸೈನಿಕರ ಥರ ಏನಾದ್ರು ಕೆಲಸ ಮಾಡ್ಬೇಕಂದ್ರೆ ನಾವು ಎಲ್ಲ ಸಿದ್ಧ, ದೇಶದ ಪ್ರಜೆ. ಯಾಕಂದರೆ ನಮ್ಮ ದೇಶ ಅಂತ ಬಂದಾಗ ನಾವೆಲ್ಲರೂ ಒಂದೇ. ಇಲ್ಲಿ ಪಕ್ಷ ಇನ್ನೊಂದು ಏನು ಬರಲ್ಲ. ನಮ್ಮ ದೇಶ ಅಂದಮೇಲೆ ನಮ್ಮದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.